ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಸುಜಾತ ಮೈ ಥಾಟ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ಎಲ್ಲರಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ಹಾಗಾದರೆ ಈ ದಿನ ನಾನು ನಿಮ್ಮ ಜೊತೆಗೆ ಏನು ಶೇರ್ ಮಾಡ್ಕೊಳ್ಳಿಕ್ಕೆ ಬಂದಿದ್ದೀನಿ ಅನ್ನೋದಾದರೆ, ಇಲ್ಲಿ ನಾವು ಸಂಸಾರಕ್ಕಾಗಿ ಸಂಪಾದನೆಯನ್ನು ಮಾಡ್ತೀವಿ. ನಮ್ಮ ಸಂಸಾರ ಚೆನ್ನಾಗಿರಲಿ, ಆರ್ಥಿಕವಾಗಿ ಯಾವುದೇ ತೊಂದರೆಗಳು, ನಮಗೆ ಯಾವುದೇ ಕಷ್ಟಗಳು ಬರೆದಿರಲಿ, ಹಾಗಂತ ದುಡ್ಕೊಂಡು ಒಂದು ಸಂಸಾರಕ್ಕಾಗಿ ನಾವು ಸಂಪಾದನೆಯನ್ನು ಮಾಡ್ತಾಯಿರ್ತೀವಿ. ಹಾಗಾದರೆ ಆ ಸಂಪಾದನೆಯಿಂದಲೇ ಒಂದು ಸಂಸಾರವು ಏನಾಗ್ತಾ ಇದೆ ಅಂದರೆ, ಆ ಸಂಸಾರದಲ್ಲಿ ಬಿರುಕು ಮೂಡ್ತಾ ಇದೆ ಅನ್ನೋದಾದರೆ, ಆ ಸಂಪಾದನೆಯನ್ನು ನಿಲ್ಲಿಸುವುದು ಹೆಂಡತಿಯ ಕರ್ತವ್ಯ. ಅಂದರೆ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಜಾಬ್ ಮಾಡ್ತಿರ್ಬೇಕಾದ್ರೆ ಅದೆಷ್ಟೋ ಕಷ್ಟಗಳಾಗ್ತಾ ಇರ್ತವೆ. ಚಿಕ್ಕ ಚಿಕ್ಕ ಮಕ್ಕಳು ಅಥವಾ ಚಿಕ್ಕ ಮಕ್ಕಳು ಇಲ್ಲ ಅಂದರೂ ಕೂಡ ಆ ಮನೆ ಯಜಮಾನನಿಗೆ, ಗಂಡಂದರಿಗೆ ಆ ಹೆಂಡತಿ ಕೆಲಸ ಮಾಡೋದು ಇಷ್ಟ ಇರಲ್ಲ. ಈ ಕಾರಣಕ್ಕಾಗಿ ಅದೆಷ್ಟೋ ಮನೆಯಲ್ಲಿ ಜಗಳಗಳಾಗ್ತಾ ಇರ್ತವೆ. ಹಾಗಾದರೆ ನನ್ನ ಪ್ರಕಾರ ಸಂಸಾರದಲ್ಲಿ ಎಲ್ಲವೂ ಚೆನ್ನಾಗಿದೆ, ಗಂಡ ಎಲ್ಲವನ್ನೂ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾನೆ ಅನ್ನೋದಾದರೆ, ಆ ಸಂಸಾರಕ್ಕಾಗಿ ನಾವು ಸಂಪಾದನೆಯನ್ನು ಮಾಡೋದನ್ನು, ಕೆಲಸಕ್ಕೆ ಹೋಗುವುದನ್ನು ಬಿಟ್ಟರೆ ಅದರಲ್ಲಿ ಯಾವ ತಪ್ಪು ಇಲ್ಲ ಅಂತ ನನಗನ್ನಿಸುತ್ತೆ. ವಿದ್ಯೆಯನ್ನು ಬರೀ ನಾವು ಜಾಬ್ ಮಾಡಬೇಕು, ಸಂಪಾದನೆ ಮಾಡಬೇಕು ಅಂತಲೇ ಕಲ್ತಿದ್ದೀವಿ ಅನ್ನೋದು ತಪ್ಪು. ಓಕೆ, ನಾವು ಕಲ್ತಿರುವ ವಿದ್ಯೆ ಯಾವುದೋ ಒಂದು ರೂಪದಲ್ಲಿ ನಮಗೆ ಯೂಸ್ ಆಗ್ತಾ ಇರುತ್ತೆ. ಓಕೆ, ಹಾಗಂತ ನಾವು ತುಂಬ ಕಲ್ತಿದ್ದೀವಿ, ನಾವು ಯಾಕೆ ಕೆಲಸ ಬಿಡಬೇಕು, ನಾವು ಕೆಲಸ ಮಾಡೋರೆ, ನಾವು ಸಂಪಾದನೆ ಮಾಡೋರೆ ಅಂತ ವಾದಕ್ಕೆ ವಾದ ಬೆಳೆದಾಗ ಸಂಸಾರದಲ್ಲಿ ಬಿರುಕು ಬಿಟ್ಟು ಸಂಸಾರಗಳೇ ಒಡೆದು ಹೋಗಿರುವ ಕಥೆಯನ್ನು ಕೇಳಿದ್ದೀನಿ. ಕಥೆಯೆಲ್ಲ ನೈಜವಾಗಿ ನನ್ನ ಹತ್ರ ಯಾರೋ ಒಬ್ಬರು ಈ ವಿಷಯವನ್ನು ಶೇರ್ ಮಾಡಿಕೊಂಡ್ರು. ನನಗೂ ಜಾಬ್ ಮಾಡೋದು ಇಷ್ಟ ಇರಲಿಲ್ಲ. ಹೆಂಡತಿ ಈ ಥರ ಹೇಳಿದರೆ ಅವರು ಅದಕ್ಕೆ ಒಪ್ಕೊಳ್ಳಿಲ್ಲ. ಸೊ ಈಗ ನನ್ನ ಹತ್ರ ಇಲ್ಲ, ಮಕ್ಕಳನ್ನ ನೋಡ್ಬೇಕನ್ಸುತ್ತೆ, ಮಕ್ಕಳನ್ನು ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಜೊತೆಯಲ್ಲಿ ಅಂದಾಗ ತುಂಬ ಬೇಜಾರಾಗುತ್ತೆ ರೀ. ಸಣ್ಣ ಮಕ್ಕಳು ದೇವರ ಸಮಾನ. ಆ ಮಕ್ಕಳ ಜೊತೆಗೆ ಆಟ ಆಡಿ ದಿನಾಲು ಅವ್ರ ಜೊತೆಗೆ ಇದ್ದಿರುವಂತಹ ಒಬ್ಬ ತಂದೆ, ಆ ಫ್ಯಾಮಿಲಿಯಲ್ಲಿರುವಂತಹ ಅಜ್ಜ ಅಜ್ಜಿ ಯಾರೂ ಇರಲಿ, ಮನೆಯವರು ಒಂದೇ ಸರಿ ಆ ಮಗುವನ್ನು ಬಿಟ್ಟಿರೋದು ಅಂದರೆ ತುಂಬ, ಮಗುವನ್ನು ಅಷ್ಟೇ ಅಲ್ಲ, ಆ ಗಂಡನಿಗೆ ತನ್ನ ಬಾಳ ಸಂಗಾತಿಯನ್ನು ಕೂಡ ಬಿಟ್ಟಿರಬೇಕನ್ನುವಂತಹ ಯಾವುದೇ ಆಲೋಚನೆಗಳು ಇರುವುದಿಲ್ಲ. ನನ್ನ ಪ್ರಕಾರ ಹೇಳೋದಾದರೆ ಅಲ್ಲಿ ನಮ್ಮ ಸಂಪಾದನೆಗಿಂತಲೂ ಸಂಸಾರವೇ ಮೇಲು ಅಂತ ನಾನು ಅಂತೀನಿ. ಯಾಕಂದರೆ ಅಲ್ಲಿ ಒಬ್ಬ ಗಂಡ ಆದವನು ನಮಗೇನು ಬೇಕಾಗಿದೆ ಆ ಫ್ಯಾಮ್ಲಿಗೆ ಅದನ್ನು ಪೂರೈಸೋಕೆ ದುಡಿತಾ ಇದ್ದಾರೆ, ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ತಾ ಇದ್ದಾರೆ, ಇದೆಲ್ಲವನ್ನು ಮಾಡ್ತಾ ಇದ್ದಾರೆ ಅಂದಾಗ ನಾವು ಮೊದಲು ಮಕ್ಕಳು ದೊಡ್ಡವರಾಗಲಿ, ಮುಂದೊಂದು ದಿನ ಅದನ್ನು ಅರ್ಥ ಮಾಡಿಸಿ, ನಾನು ದುಡಿತೀನಿ, ಅಮೌಂಟ್ ಇದ್ದರೆ ಏನು ಜಾಸ್ತಿ ದುಡ್ಡಾದರೆ ಅದರಿಂದ ಏನು ಕೆಟ್ಟದ್ದಂತಲ್ಲ, ಅದು ಬೇರೆ ಯಾವುದಕ್ಕೂ ನಾವು ಯೂಸ್ ಮಾಡ್ಕೋಬೋದು ಅಂತೆಲ್ಲ ಹೇಳಿ ಸಮಾಧಾನವಾಗಿ ಒಪ್ಪಿಗೆಯ ಮೇರೆಗೆ ಹೋದಾಗ ಯಾವುದೇ ಭಿನ್ನಾಭಿಪ್ರಾಯಗಳಲ್ಲಿ ಬರಲ್ಲ. ವಾದ ಮಾಡಿ ನಾನು ಕೆಲಸ ಮಾಡಲೇಬೇಕು, ನಾನು ಓದಿದ್ದೀನಿ ಅನ್ನೋ ಅಹಂಕಾರದಿಂದ ಒಬ್ಬ ಹೆಂಡತಿ ಕೆಲಸಕ್ಕೆ ಹೋದಾಗ ಅಲ್ಲಿ ಸಂಸಾರಗಳಲ್ಲಿ ಬಿರುಕು ಮೂಡಿ ಸಂಸಾರಗಳು ಒಡೆದು ಹೋಗ್ಬಿಡ್ತವೆ. ನಾವು ಅರ್ಥ ಮಾಡ್ಕೋಬೇಕಾದದಿಷ್ಟೇ, ಇಲ್ಲಿ ಎಷ್ಟೋ ಜನ ಹೆಣ್ಮಕ್ಕಳು ಅಪ್ಪ ಗಂಡ ದುಡಿದು ಹಾಕಿದರೆ ಸಾಕು, ಮನೇಲಿ ಇದ್ಬಿಡೋಣ, ಮಕ್ಕಳು ನೋಡಿಕೊಂಡು ಚೆನ್ನಾಗಿ ಅಡುಗೆ ಮಾಡಿ ಹಾಕಿ ಅನ್ನೋರು ಇರ್ತಾರೆ. ಓಕೆ, ಅಂಥದ್ರಲ್ಲಿ ಒಬ್ಬ ಗಂಡನಿಗೆ ಇಷ್ಟ ಇಲ್ದಿರೋ ಕೆಲಸವನ್ನು ನಾವು ಮಾಡೋಕ್ಕೋಗಿ ಸಂಸಾರವನ್ನು ಹಾಳು ಮಾಡ್ಕೋದ್ರಲ್ಲಿ ಯಾವುದೇ ಅರ್ಥವಿಲ್ಲ ಅಂತ ನನ್ನ ಅನಿಸಿಕೆ. ಓಕೆ, ಹಾಗೂ ಏನಾದರೂ ಮಾಡಲೇಬೇಕು ಅಂದರೆ ಮನೇಲಿ ಇದ್ಕೊಂಡು ಏನಾದರೂ ಮಾಡಲಿಕ್ಕೆ ಹೇಳಿದಾಗ ಅದಕ್ಕೆ ಒಪ್ಪಿಗೆಯನ್ನು ನೀಡಿರುವಂತಹ ಗಂಡಂದಿರು ಇದ್ದಾರೆ. ಓಕೆ, ನಾವು ಎಷ್ಟೇ ಸಂಪಾದನೆ ಮಾಡಿ ಎಂತೆಂಥ ಎಷ್ಟು ಒಡವೆ ಎಷ್ಟು ಕಾರು ಎಲ್ಲಿ ಅಡ್ಡಾಡಿದ್ರೂ ಕೂಡ ನಮ್ಮನ್ನು ನೋಡುವ ದೃಷ್ಟಿಕೋನ, ಓಕೆ, ಗಂಡನ್ನು ಬಿಟ್ಟು ಅವ್ರ ಮನೆಯಲ್ಲಿದ್ದಾರೆ ಅಥವಾ ಗಂಡನ ಬಿಟ್ಟು ಬೇರೆ ಎಲ್ಲ ಒಂದು ಕಡೆ ಮನೆ ಮಾಡ್ಕೊಂಡಿದ್ದಾರೆ ಜಾಬ್ ಮಾಡ್ಕೊಂಡು ಬಂದಾಗ ನಮ್ಮನ್ನು ನೋಡುವಂತಹ ದೃಷ್ಟಿಕೋನ ಬೇರೆಯೇ ಆಗಿರುತ್ತೆ. ನಮ್ಮ ಹಿಂದಿನ ಕಾಲದಲ್ಲಿ ಅದು ಜನಪದ ಗೀತೆಗಳನ್ನು ಈ ಅಜ್ಜಿಯಂದಿರೆಲ್ಲ ತುಂಬ ಹೇಳೋರು. ನಾವು ವಿಲೇಜೆಲ್ಲ ಅದಿರೋದ್ರಿಂದ ಅದನ್ನೆಲ್ಲ ಕೇಳಿದ್ದೀವಿ. ಕುಡ್ಡನಿರಲಿ ಕುಂಟನಿರಲಿ ಗಂಟಮಾರಿ ಗಂಡನಿರಲಿ, ಇದ್ದ ಬಾಳ್ವೆ ಮಾಡಿ ನೀನು ಜಾಣವಂತರಾಗಬೇಕು, ಇದ್ದ ಬಾಳ್ವೆ ಮಾಡಿ ನೀನು ಭಾಗ್ಯವಂತರಾಗಬೇಕು ಅನ್ನುವಂತಹ ಜಾನಪದ ಗೀತೆಗಳನ್ನೆಲ್ಲ ಕೇಳಿದ್ದೀವಿ. ಎಷ್ಟು ಕಷ್ಟ ಕೊಟ್ಟರು ಒಂದೇ ಹೊತ್ತು ಊಟ ಮಾಡಿಕೊಂಡು, ಓಕೆ, ಇದೇ ಬೇಕು ಅಂಥದ್ದೇ ಕೊಡಿಸು ಅನ್ನಲಾರ್ದೆ ಭಾಳ ಸಂಗಾತಿಯನ್ನು ಮಾತನ್ನು ಕೇಳಿಕೊಂಡು ಜೀವನವನ್ನು ಸಾಗಿಸಿರುವಂತಹ ಎಷ್ಟೋ ಜನರನ್ನು ನಾವು ನೋಡಿದ್ದೀವಿ. ಓಕೆ, ನಾನು ಹೇಳೋದಿಷ್ಟೇ,
ದುಡ್ಡನ್ನು ಹೊರಗಡೆ ಹೋಗಿನೂ ದುಡಿಬೇಕಂತಲ್ಲ, ಮನೇಲಿ ಇದ್ಕೊಂಡೇ ಏನಾದರೂ ಮಾಡಿ ಹಾಗೆ ಮಾಡಬೇಕಿದ್ರೆ ಓಕೆ, ಅವ್ರನ್ನ ಒಪ್ಪಿಸಿ ಓಕೆ, ಒಪ್ಪಿಗೆ ಮೇರೆಗೆ ನಗ್ತಾ ಹೋದಾಗ ಅದೊಂದು ಖುಷಿನೇ ಬೇರೆ. ಜಗಳ ಮಾಡಿಕೊಂಡು ನಾವು ದುಡಿಯೋಕ್ಕೋಗಿ ಅಲ್ಲಿ ಇನ್ನೊಂದೇನೋ ಪ್ರಾಬ್ಲಮ್ ಆಗಿ ಓಕೆ, ಇದೆಲ್ಲದಕ್ಕಿಂತಲೂ ಓಕೆ ನಾವು ಸಂಸಾರ ಉಳಿಸ್ಕೊಳ್ಳೋದಕ್ಕೋಸ್ಕರ ಸಂಪಾದನೆಯನ್ನು ನಿಲ್ಲಿಸೋದ್ರಲ್ಲಿ ಯಾವ ತಪ್ಪು ಇಲ್ಲ ಅನ್ನೋದೇ ನನ್ನ ಅನಿಸಿಕೆಯಾಗಿದೆ. ಸರಿ ಅನಿಸಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಸ್ನೇಹಿತರೆ. ಲವ್ ಯು ಆಲ್. ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.